ಹಾಯ್ ಫ್ರೆಂಡ್ಸ್, ನಾನಿವತ್ತು ಜಯನಗರದಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಅಲ್ಲಿ ಫೋರ್ತ್ ಬ್ಲಾಕ್ ಹತ್ರ ಬಸ್ ಸ್ಟಾಪ್ ಇದೆ, ಅದು ಅಲ್ಲೇ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೀವಿ. ತುಂಬಾ ಚೀಪ್ ರೇಟಲ್ಲಿ ಸಿಗುತ್ತೆ. ನಿಜವಾಗ್ಲೂ ನೀವು ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಕಮ್ಮಿ ರೇಟಲ್ಲಿ ಇಲ್ಲಿ ತೊಗೊಂಡು ಬರ್ಬೋದು. ಹಾಗಾಗಿ ಹಾಗೆ ನೀವು ಫೋರ್ತ್ ಬ್ಲಾಕಲ್ಲಿ ಇಳ್ಕೊಂಡ್ರೆ ಸಾಕು, ಅಲ್ಲೇ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಅಂಗಡಿ ನೇಮ್ ಇದೆ, ಅಲ್ಲಿಗೆ ಬಂದು ನೀವು ತೊಗೋಬೋದು. ನೋಡಿ, ಇಲ್ಲಿ 130 ರೂಪಾಯಿ ಪ್ಯಾಂಟು, ಲೆಗ್ಗಿನ್ಸ್ ಪ್ಯಾಂಟು 130. ನಮ್ಮ ಬಜೆಟ್ಗೆ ಯಾರಿಗೆ ನಾವು ತೊಗೋಬೋದಪ್ಪ ಅನಿಸುತ್ತೋ ಅವರು ತೊಗೋಬೋದು. ಹಾಗೆ ನಾವು ಲೆಗ್ಗಿನ್ಸು ಒಂದಷ್ಟು ಲೆಗ್ಗಿನ್ಸ್ ಗೋರ್ಕೊಂಡಿದ್ದೀವಿ, ಏಕೆಂದರೆ ಕಮ್ಮಿ ರೇಟು ಅಂತಂದಮೇಲೆ ಯಾರು ತಾನೇ ಬಿಡ್ತಾರಲ್ವ. ಹಾಗಾಗಿ ನಾನು ಒಂದಷ್ಟು ಆಮೇಲೆ ಮಕ್ಳಿಗೂ ತುಂಬಾ ಕಮ್ಮಿ ರೇಟಲ್ಲಿ ಸಿಗ್ತವೆ. ಮಕ್ಳಿಗಿದೆ, ದೊಡ್ಡವ್ರಿಗೂ ಇದೆ. ನಿಜವಾಗ್ಲೂ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಏಕೆಂದರೆ ನಾವು ಒಂದು ಪೀಸ್ ಬಟ್ಟೆ ತಗೊಂಡು ಹೊಲಿತೀನಿ ಅಂದ್ರೇ ಅಷ್ಟೊಂದು ದುಡ್ಡಾಗುತ್ತೆ. ಅಂಥದ್ರಲ್ಲಿ ಇಷ್ಟೊಂದು ಚೀಪ್ ರೇಟಲ್ಲಿ ಬಟ್ಟೆಗಳು ಸಿಗ್ತವೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಷ್ಟು ಚೀಪ್ ರೇಟಲ್ಲಿ ಬಟ್ಟೆ ಸಿಗುತ್ತೆ. ಈಗ ನಾವು ಒಂದು ಪ್ಯಾಂಟ್ ಹೊಲ್ಕೋತೀನಿ ಅಂದ್ರೂ 300-400 ರೂಪಾಯಿ ಖರ್ಚಾಗುತ್ತೆ. ಅಂಥದ್ರಲ್ಲಿ ಬರೀ 130 ರೂಪಾಯಿಗೆ ಯಾರು ಕೊಡ್ತಾರೆ ಅಲ್ವಾ? ತುಂಬ ಚೆನ್ನಾಗಿದೆ. ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಎತ್ಕೊಂಡು, ಮತ್ತು ಒಂದು ನಾವು ಲೆಗ್ಗಿನ್ಸ್ ಪ್ಯಾಂಟ್ ತೊಗೊಂಡಿದ್ದೀವಿ ಅಂದರೆ ಒಂದನ್ನು ಟ್ರಯಲ್ ರೂಮ್ಗೆ ಚೆಕ್ ಮಾಡೋಕ್ಕೆ ಅಂತ ಬಿಡ್ತಾರೆ. ನಾವು ಚೆಕ್ ಮಾಡ್ಕೋಬೋದು ಯಾವ ಡ್ರೆಸ್ ಬೇಕು. ಜೀನ್ಸು, ವೈಟ್ ಬಟ್ಟೆ ಮಾತ್ರ ಚೆಕ್ ಮಾಡೋಕ್ಕೆ ಬಿಡಲ್ಲ, ಇನ್ನು ಎಲ್ಲ ಬಟ್ಟೆನೂ ಚೆಕ್ ಮಾಡೋಕ್ಕೆ ಬಿಡ್ತಾರೆ. ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ಚೆಕ್ ಮಾಡ್ಕೊಬೋದು. ನಮಗೆ ಚಿಕ್ಕದು ದೊಡ್ಡದು ಅಂತ ನೋಡಿಬಿಟ್ಟು ನಾವು ತೊಗೊಂಬರ್ಬೋದು. ಟ್ರಯಲ್ ರೂಮ್ ಅಲ್ಲೇ ಇದೆ. ಹಾಗೆಯೇ ನಾವು ತೊಗೊಂಡಾಯಿತು, ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಹಾಗೆಯೇ ನಾನು ಆನ್ಲೈನಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ. ಬುಲೆಟ್ ಗ್ರೈಂಡರ್ ತರಿಸಿದ್ದೆ. ನಾನು ಬುಲೆಟ್ ಗ್ರೈಂಡರ್ ತರಿಸಿ, ಅಂದರೆ ನಮಗೆ ಜ್ಯೂಸು ಮತ್ತು ಸ್ವಲ್ಪ ಸಿಂಪಲ್ಲಾಗಿ ಖಾರ ರುಬ್ಬಬೇಕು ಅಂತ ಅಂದರೆ ದೊಡ್ಡ ಜಾರ್ ಇತ್ತು ನನ್ನ ಹತ್ರ, ಹಾಗಾಗಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ತುಂಬಾ ಹೆಲ್ಪ್ ಆಗಿತ್ತು, ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ, ತುಂಬ ಚೆನ್ನಾಗೂ ಇದೆ. ನೋಡಿ, ನಾನು ಅದನ್ನು ರುಬ್ಬಿ ಹೇಗೆ ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನನಗೆ, ಏಕೆಂದರೆ ಮನೇಲಿ ಮಕ್ಕಳಿಗೇನಾದರೂ ಜ್ಯೂಸ್ ಮಾಡಿಕೊಡ್ಬೇಕು ಅಂತ ಅಂದರೆ ಜ್ಯೂಸ್ ಅಂದರೆ ನಮ್ಮ ಹತ್ರ ಜ್ಯೂಸ್ ಜಾರ್ ಇದೆ, ಜ್ಯೂಸ್ ಮಾಡೋಂಥ ಜಾರು ಸಹ ಇದೆ. ಆದರೆ ಇದು ತುಂಬ ಕಮ್ಮಿಲಿ
ಸಿಕ್ತು, 300 ಚಿಲ್ಲರೆ ಅನ್ಕೊತೀನಿ. ಅಷ್ಟರಲ್ಲಿ ನನಗೆ ಸಿಕ್ತು. ಓಕೆ ತಗೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡು. ಪರವಾಗಿಲ್ಲ, ನನಗೇನೋ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನು ಅಂದರೆ ನಮ್ಮ ಮಿಕ್ಸಿಗೆ ಹಿಡಿಯಲ್ವೋ ಅನ್ನೋ ಭಯ ಇತ್ತು ನನಗೆ. ಪರವಾಗಿಲ್ಲ, ಯಾವ ಮಿಕ್ಸಿಗೆ ಬೇಕಾದರೂ ಆಗುತ್ತೆ, ಭಯ ಪಡೋ ಅವಶ್ಯಕತೆಯೇ ಇಲ್ಲ. ನಮ್ಮ ಮಿಕ್ಸಿಗೆ ಕರೆಕ್ಟಾಗಿ ಆಯಿತು. ನಾನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡೆ, ಆಗುತ್ತೋ ಇಲ್ವೋ ಅನ್ನೋ ಥರ. ಬಟ್ ಪರವಾಗಿಲ್ಲ, ಚೆನ್ನಾಗಾಯಿತು, ಖುಷಿ ಆಯಿತು ನನಗೆ. ಹಾಗೆಯೇ ನಾವು ತೊಗೊಂಡು ಬಂದಮೇಲೆ ನೋಡಿ, ಅದಕ್ಕೆ ಮುಚ್ಚಳನೂ ಕೊಟ್ಟಿದ್ದಾರೆ. ಅದನ್ನು ನಾವು ರುಬ್ಬಿಟ್ಟು ಅದನ್ನು ಹಾಗೇ ಬೇಕಾದ್ರೆ ಅದರಲ್ಲೇ ಇಡ್ಬೋದು. ಮುಚ್ಚಳನೂ ಇದೆ. ಈ 300 ಚಿಲ್ಲರೆಗೆ ಯಾರು ಕೊಡ್ತಾರೆ ಅಲ್ವಾ? ಚೆನ್ನಾಗಿತ್ತು. ಹಾಗೆಯೇ ನಾನು ಒಂದು ಬದನೇಕಾಯಿನ ಚಟ್ನಿ ಮಾಡೋಣ ಅಂದ್ಬಿಟ್ಟು ದೊಡ್ಡ ಬದನೇಕಾಯಿ ತೊಗೊಂಡು ಬಂದಿದ್ದೀನಿ. ಅದನ್ನು ನಾನು ಇವಾಗ ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ಗ್ಯಾಸಲ್ಲಿ ಸುಟ್ಕೊಳ್ಳೋಣ. ಇದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡು ಮಾಡ್ಬೋದು, ಆದರೆ ಗ್ಯಾಸಲ್ಲಿ ಸುಟ್ಟು ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಎಲ್ಲ ಫುಲ್ ಸುಟ್ಟಿದ್ದೀನಿ, ನೀಟಾಗಿ ಸುಟ್ಟಿದೆ, ಚೆನ್ನಾಗಿ ಎಲ್ಲ ನೀಟಾಗಿ ಬೆಂದಿದೆ ಈಗ. ಅದು ನೋಡಿ, ಈಗ ಮೇಲ್ಗಡೆ ಸಿಪ್ಪೆ ಎಲ್ಲ ಬೆಂದಿದೆಯಲ್ವ, ಅದನ್ನು ತೆಗೆದುಬಿಡೋಣ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಚಟ್ನಿ, ತುಂಬ ಬ್ಲ್ಯಾಕ್ ಥರ ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿಬಿಟ್ಟು, ಮತ್ತು ಸ್ವಲ್ಪ ಖಾರಕ್ಕೆ ನಾವು ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟನ್ನು ನಾವು ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗತ್ತೆ. ಅಷ್ಟನ್ನು ಹಾಕ್ಕೊಂಡಾದಮೇಲೆ ನಾನೀಗ ಅದನ್ನು ಸ್ವಲ್ಪ ದಪ್ಪ ರುಬ್ಬಿಟ್ಟು ಅದಕ್ಕೆ ನಾನಿವಾಗ ನಾವು ಬೇಯಿಸ್ಕೊಂಡಿರುವಂಥ ಬದನೇಕಾಯಿನ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ, ಎಲ್ಲನೂ ಸೇರಿಸ್ಬಿಟ್ಟು. ನೀರು ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೂ ನೀರನ್ನ ಹಾಕೋಕ್ಕೆ ಹೋಗಬಾರ್ದು.